ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 10ನೆಯ ವಾರ, ಜೂನ್ 11, 2024 ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 7ರಿಂದ 13ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಜೇಬಿನಲ್ಲಿ ಚಿನ್ನ, ಬೆಳ್ಳಿ, ತಾಮ್ರವನ್ನಾಗಲಿ, ಪ್ರಯಾಣಕ್ಕೆಂದು ಜೋಳಿಗೆಯನ್ನಾಗಲಿ, 2 ಅಂಗಿಗಳನ್ನಾಗಲಿ, ಕಾಲಿಗೆ ಕೆರವನ್ನಾಗಲಿ, ಕೈಗೆ ದಂಡವನ್ನಾಗಲಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ದುಡಿಮೆಗಾರನು ಜೀವನಾಧಾರಕ್ಕೆ ಬಾಧ್ಯನು. ನೀವು ಒಂದು ಪಟ್ಟಣಕ್ಕಾಗಲಿ ಹಳ್ಳಿಗಾಗಲಿ ಹೋದಾಗ ಅಲ್ಲಿ ನಿಮ್ಮನ್ನು ಬರಮಾಡಿಕೊಳ್ಳಲು ಯೋಗ್ಯನು ಯಾರೆಂದು ಕಂಡುಹಿಡಿಯಿರಿ. ಅಲ್ಲಿಂದ ಮುಂದಕ್ಕೆ ಸಾಗುವವರೆಗೂ ಅವನಲ್ಲೇ ತಂಗಿರಿ. ನೀವು ಒಂದು ಮನೆಗೆ ಹೋದಾಗ ಈ ಮನೆಗೆ ಶುಭವಾಗಲಿ ಎಂದು ಅರಸಿರಿ. ಆ ಮನೆಯವರು ನಿಮ್ಮನ್ನು ಸ್ವಾಗತಿಸಿದರೆ ನಿಮ್ಮ ಆಶೀರ್ವಾದ ಅವರ ಮೇಲೆ ನೆಲೆಸಲಿ. ನಿಮ್ಮನ್ನು ಸ್ವಾಗತಿಸದೆ ಹೋದರೆ ನಿಮ್ಮ ಆಶೀರ್ವಾದ ನಿಮಗೆ ಹಿಂದಿರುಗಲಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಾವು ಪರರ ಬಗ್ಗೆ ಚಿಂತಿಸುವಾಗ ದೇವರು ನಮ್ಮ ಬಗ್ಗೆ ಚಿಂತಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಆಂಗ್ಲ ಭಾಷೆಯಲ್ಲಿ ಒಂದು ಮಾತಿದೆ, ದ ಪುವರ್ ಹ್ಯಾಸ್ ನೋ ನೀಡ್ ಟು ಟೇಕ್ ಕೇರ್ ಆಫ್ ಹಿಸ್ ಪಾಕೆಟ್ ಎಂದು. ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತ ತನ್ನ ಶಿಷ್ಯರಾಗಬಲ್ಲವರಿಂದ ಬಯಸಿದ್ದು ಇದೆ. ಯೋಚನೆಗೊಳಪಡಿಸದ ಬಡತನ, ಚಿಂತೆಗಳಿಗೀಡು ಮಾಡದ ನಾಳೆಗಳು, ಜೀವನದಲ್ಲಿ ಯಶಸ್ಸು ಕಾಣಲು, ಸುಗಮ ಜೀವನ ನಡೆಸಲು ನಾಳೆಗಳ ಹಾದಿ ಹೇಗೆ ಎಂದು ಮುಂದಾಲೋಚಿಸುವುದು ತಪ್ಪಲ್ಲ. ಪ್ರಿಯರೇ, ಅದು ನಾಳೆಗಳನ್ನು ತೃಪ್ತವಾಗಿಡಬಲ್ಲದು. ಆದರೆ ಇದು ಸಂಸಾರ ಭಾರ ಹೊತ್ತವರು, ಸಾಧನೆ ಹಾದಿಗೆ ಯಶಸ್ಸನ್ನು ಬಯಸುವವರು ಆಲೋಚಿಸುವ ಸ್ವಾಹಿತದ ಹಾದಿ. ಆದರೆ ಕ್ರಿಸ್ತ ತನ್ನ ಹಾದಿಯ ಜಾಡು ಹಿಡಿದು ಬಂದವರಿಗೆ ಬಯಸುವುದು ಬೇರೆಯೇ. ತನ್ನ ಅವಶ್ಯಕತೆಗಳನ್ನು ಮರೆತು ಇತರರ ಒಳಿತು ಬಯಸುವ ಪರಹಿತದ ಹಾದಿ. ಈ 2ನೆಯ ಆಯ್ಕೆಯಲ್ಲಿ ಸಾಧನೆಯೂ ಅವನೇ, ಅದರ ಹಾದಿಯೂ ಅವನೇ, ಗುರಿಯ ಮೂಲವೂ ಅವನೇ, ಆ ಕ್ರಿಸ್ತ. ಆತ್ಮತೃಪ್ತಿ ಎಂಬ ಬಿಗುಮಾನ ಮಾತ್ರ ಸ್ವಂತದ್ದು. ಇದಕ್ಕೆ ಬೇಕಾದ ಸಾಧನ ವಿಶ್ವಾಸ. ನಾಳೆಗಳೇನೋ ಎಂತೋ ಎಂದು ತಿಳಿಯದೆ ಸ್ವಜನರಿಲ್ಲದ ನಾಡಿನಲ್ಲಿ ಕಠಿಣ ಪರಿಸ್ಥಿತಿಗಳಲ್ಲಿ ಸೇವಾ ಕಾರ್ಯದಲ್ಲಿ ನಿರತರಾಗಿರುವವರು ಇಲ್ಲಿ ನೆನಪಾಗುತ್ತಾರೆ. ಅವರ ಆತ್ಮತೃಪ್ತಿಯ ಸಂತೋಷದ ಕಿಡಿ ನಮ್ಮ ನಾಳೆಗಳ ಒಂದಿಷ್ಟು ಒಳಿತಿನ ಕಾರ್ಯಗಳಿಗೆ ಭರವಸೆಯ ಬೆಳಕು ತುಂಬಲಿ. ಕ್ರಿಸ್ತನೇ ನಮ್ಮ ನಾಳೆಗಳ ಭರವಸೆ ಎಂದು ನೆನಪಾಗಲಿ. ಪ್ರಿಯರೇ, ಇಂದು ನಾವು ಪ್ರೇಷಿತ ಸಂತ ಬಾರ್ನಬರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇವರು ಸೈಪ್ರಸ್ ದ್ವೀಪದಲ್ಲಿ ಹುಟ್ಟಿದರು, ಆದರೆ ಇವರು ನೆಲೆಸಿದ್ದು ಜೆರುಸಲೇಮಿನಲ್ಲಿ. ಪ್ರಸಿದ್ಧ ವಿದ್ವಾಂಸ ಗಮಲಿಯೇಲ್ ಶಾಲೆಯಲ್ಲಿ ಸರಿಸುಮಾರು ಪೌಲನ ಕಾಲದಲ್ಲಿ ಶಿಕ್ಷಣ ಪಡೆದಿರಬೇಕು. ಇವರು ಪಂಚಶತಮ ಹಬ್ಬದಂದು ಕ್ರೈಸ್ತರಾದರು. ನಂತರ ಯೋವಾನ, ಮಾರ್ಕ ಮತ್ತು ಪೌಲರು ಸೈಪ್ರಸ್ ಹಾಗೂ ಟರ್ಕಿ ಪ್ರದೇಶಗಳಲ್ಲಿ ಧರ್ಮ ಪ್ರಚಾರ ಮಾಡುತ್ತಾರೆ. ರೋಮ್ನಲ್ಲಿ ಸುವಾರ್ತೆಯನ್ನು ಸಾರುವಾಗ ಇವರನ್ನು ಕಲ್ಲೆಸೆದು ಕೊಲ್ಲಲಾಯಿತು. ಪ್ರೇಷಿತ ಸಂತ ಬಾರ್ನಬರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.